ಮನೆಯ ಜವಾಬ್ದಾರಿಗಳ ಜೊತೆಗೆ ತಮ್ಮದೇ ಆದ ಸಣ್ಣ ಆದಾಯವನ್ನು ಗಳಿಸಬೇಕು ಎನ್ನುವ ಆಸೆ ಅನೇಕ ಮಹಿಳೆಯರಿಗಿರುತ್ತದೆ. ಆದರೆ ಹೆಚ್ಚಿನ ಹಣ ಬೇಕು, ಅಂಗಡಿ ಬೇಕು, ಅನುಭವ ಬೇಕು ಎಂದು ಹಲವರು ತಮ್ಮ ಆಸೆಯನ್ನು ಮುಂದೂಡುತ್ತಾರೆ. ಆದರೆ ನಿಜವಾಗಿಯೂ ದೊಡ್ಡ ಮೊತ್ತದ ಹಣವಿಲ್ಲದಿದ್ದರೂ ನಮ್ಮಲ್ಲಿರುವ ಕೌಶಲ್ಯ ಮತ್ತು ಆಸಕ್ತಿಯನ್ನು ಬಳಸಿಕೊಂಡು ಮನೆಯಲ್ಲೇ ಸಣ್ಣ ಉದ್ಯೋಗವನ್ನು ಆರಂಭಿಸುವುದು ಹೇಗೆ ಎಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಪೂರ್ತಿ ನೋಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪ್ರಾಣಾಧಾರ. ಇಂದು ಈ ವಿಡಿಯೋದಲ್ಲಿ ಕಡಿಮೆ ಬಂಡವಾಳದಲ್ಲಿ ಮನೆಯಿಂದಲೇ ಪ್ರಾರಂಭಿಸಬಹುದಾದ 5 ಸರಳ ಉದ್ಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು ಮನೆಯಲ್ಲಿ ತಯಾರಿಸುವ ಆಹಾರ ಪದಾರ್ಥಗಳು. ನಿಮಗೆ ಅಡುಗೆ ಚೆನ್ನಾಗಿ ಬರುತ್ತಿದ್ದರೆ ಚಕ್ಕುಲಿ, ನಿಪ್ಪಟ್ಟು, ಉಪ್ಪಿನಕಾಯಿ, ಮಸಾಲೆ ಪುಡಿ, ಸಿಹಿ ತಿಂಡಿಗಳು ಅಥವಾ ಇತರೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ತಯಾರಿಸಿ ಮಾರಾಟ ಮಾಡಬಹುದು. ಮೊದಲಿಗೆ ದೊಡ್ಡ ಪ್ರಮಾಣದಲ್ಲಿ ತಯಾರಿಸುವ ಅಗತ್ಯವಿಲ್ಲ. ನಿಮ್ಮ ಪರಿಚಯದವರು, ನೆರೆಹೊರೆಯವರು ಮತ್ತು ಸ್ನೇಹಿತರಿಂದಲೇ ಪ್ರಾರಂಭಿಸಿ. ಅವರ ಫೀಡ್ಬ್ಯಾಕ್ ಪಡೆದು ನಂತರ ನಿಧಾನವಾಗಿ ಗ್ರಾಹಕರನ್ನು ಹೆಚ್ಚಿಸಬಹುದು. ಎರಡನೆಯದು ಟೈಲರಿಂಗ್ ಮತ್ತು ಬಟ್ಟೆ ಸಂಬಂಧಿತ ಕೆಲಸ. ನಿಮಗೆ ಹೊಲಿಗೆ ಗೊತ್ತಿದ್ದರೆ ಬ್ಲೌಸ್ ಸ್ಟಿಚಿಂಗ್, ಆಲ್ಟರ್ನೇಟ್, ಮಕ್ಕಳ ಬಟ್ಟೆ ಅಥವಾ ಸಿಂಪಲ್ ಡ್ರೆಸ್ ಸ್ಟಿಚಿಂಗ್ ಕೆಲಸಗಳನ್ನು ಮನೆಯಿಂದಲೇ ತೆಗೆದುಕೊಳ್ಳಬಹುದು. ನಿಮ್ಮ ಕೆಲಸ ಚೆನ್ನಾಗಿದ್ದರೆ ಒಬ್ಬ ಗ್ರಾಹಕರಿಂದ ಮತ್ತೊಬ್ಬ ಗ್ರಾಹಕರಿಗೆ ನಿಮ್ಮ ಕೆಲಸದ ಬಗ್ಗೆ ತಿಳಿಯುತ್ತದೆ. ಮೂರನೆಯದು ಆನ್ಲೈನ್ನಲ್ಲಿ ಉತ್ಪನ್ನ ಮಾರಾಟ. ಇಂದು ಮೊಬೈಲ್ ಫೋನ್ ಮೂಲಕವೂ ಮನೆಯಲ್ಲೇ ಕುಳಿತು ಉತ್ಪನ್ನಗಳನ್ನು ಮಾರಾಟ ಮಾಡುವ ಅವಕಾಶವಿದೆ. ಬಟ್ಟೆ, ಜ್ಯುವೆಲ್ರಿ, ಮಕ್ಕಳ ವಸ್ತುಗಳು, ಕಿಚನ್ ಪ್ರಾಡಕ್ಟ್ಸ್ ಅಥವಾ ಮನೆ ಬಳಕೆಯ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಮೂಲಕ ಗ್ರಾಹಕರಿಗೆ ತಲುಪಿಸಬಹುದು. ಆದರೆ ಇಲ್ಲಿ ಒಂದು ವಿಷಯ ನೆನಪಿಡಿ, ಮೊದಲೇ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಬೇಡಿ. ಮೊದಲು ಸಣ್ಣ ಪ್ರಮಾಣದಲ್ಲಿ ಪ್ರಯತ್ನಿಸಿ. ಮಾರಾಟ ಹೇಗಿದೆ ಎಂದು ತಿಳಿದುಕೊಂಡ ನಂತರವೇ ವ್ಯವಹಾರವನ್ನು ವಿಸ್ತರಿಸಿ. ನಾಲ್ಕನೆಯದು ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್. ನಿಮಗೆ ಕೈಚಳಕ ಇದ್ದರೆ ಹ್ಯಾಂಡ್ಮೇಡ್ ಜ್ಯುವೆಲ್ರಿ, ಡೆಕೋರೇಟಿವ್ ಐಟಮ್ಸ್, ಗಿಫ್ಟ್ ಐಟಮ್ಸ್, ಕ್ರಾಫ್ಟ್ ಪ್ರಾಡಕ್ಟ್ಸ್ ಅಥವಾ ಇತರ ಸೃಜನಾತ್ಮಕ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡಬಹುದು. ನಿಮ್ಮ ಉತ್ಪನ್ನಗಳ ಉತ್ತಮ ಫೋಟೋಗಳನ್ನು ತೆಗೆದು ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಮತ್ತು ಇತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಮೂಲಕ ಜನರಿಗೆ ತೋರಿಸಬಹುದು. ಐದನೆಯದು ನಿಮ್ಮ ಕೌಶಲ್ಯವನ್ನೇ ಆದಾಯವನ್ನಾಗಿ ಮಾಡುವುದು. ಇದು ಬಹಳ ಮುಖ್ಯ. ನಿಮಗೆ ಟೀಚಿಂಗ್, ಟೈಪಿಂಗ್, ಡಿಸೈನಿಂಗ್, ಅಕೌಂಟಿಂಗ್, ಕುಕಿಂಗ್ ಅಥವಾ ಯಾವುದಾದರೂ ವಿಶೇಷ ಕೌಶಲ್ಯ ಇದ್ದರೆ ಅದನ್ನೇ ಸಣ್ಣ ಉದ್ಯೋಗವನ್ನಾಗಿ ಮಾಡಬಹುದು. ಉದಾಹರಣೆಗೆ ಮಕ್ಕಳಿಗೆ ಟ್ಯೂಷನ್ ತೆಗೆದುಕೊಳ್ಳುವುದು, ಸಣ್ಣ ಅಕೌಂಟಿಂಗ್ ಕೆಲಸ ಮಾಡುವುದು, ಆನ್ಲೈನ್ ಡಿಸೈನ್ ಕೆಲಸ ಮಾಡುವುದು ಅಥವಾ ನಿಮಗೆ ತಿಳಿದಿರುವ ಯಾವುದೇ ಸ್ಕಿಲ್ ಮೂಲಕ ಸೇವೆ ನೀಡಬಹುದು. ಸ್ನೇಹಿತರೆ, ಉದ್ಯೋಗ ಆರಂಭಿಸಲು ಮೊದಲು ನಿಮ್ಮ ಬಳಿ ಇರುವ ಹಣಕ್ಕಿಂತ ನಿಮ್ಮಲ್ಲಿರುವ ಕೌಶಲ್ಯವನ್ನು ಗುರುತಿಸುವುದು ಹೆಚ್ಚು ಮುಖ್ಯ. ನಿಮ್ಮ ಬಳಿ 2,000 ಇದ್ದರೆ 2,000ವನ್ನು ಒಂದೇ ಬಾರಿ ಖರ್ಚು ಮಾಡಬೇಡಿ. ಅಗತ್ಯವಿರುವಷ್ಟು ಮಾತ್ರ ಹೂಡಿಕೆ ಮಾಡಿ. ನಿಮ್ಮ ಖರ್ಚು, ಮಾರಾಟ ಮತ್ತು ಲಾಭವನ್ನು ಪ್ರತಿದಿನ ಅಥವಾ ಪ್ರತಿ ವಾರ ಬರೆಯುತ್ತಾ ಹೋಗಿ. ಮತ್ತು ಮುಖ್ಯವಾಗಿ ಮೊದಲ ಕೆಲವು ದಿನಗಳಲ್ಲೇ ದೊಡ್ಡ ಲಾಭ ಬರಬೇಕು ಎಂದು ನಿರೀಕ್ಷಿಸಬೇಡಿ. ಸಣ್ಣದಾಗಿ ಪ್ರಾರಂಭಿಸಿ, ಅನುಭವ ಪಡೆದುಕೊಳ್ಳಿ, ತಪ್ಪುಗಳಿಂದ ಕಲಿಯಿರಿ, ನಿಧಾನವಾಗಿ ಬೆಳೆಸಿ. ಒಂದು ದಿನ ನೀವು ಮನೆಯಲ್ಲಿ ಪ್ರಾರಂಭಿಸಿದ ಸಣ್ಣ ಕೆಲಸವೇ ನಿಮ್ಮ ಕುಟುಂಬಕ್ಕೆ ಉತ್ತಮ ಆದಾಯದ ಮೂಲವಾಗಬಹುದು. ಹಾಗಾಗಿ ನನ್ನ ಬಳಿ ಹಣವಿಲ್ಲ ಎಂದು ಯೋಚಿಸುವ ಬದಲು ನನ್ನಲ್ಲಿರುವ ಕೌಶಲ್ಯದಿಂದ ನಾನು ಏನು ಪ್ರಾರಂಭಿಸಬಹುದು ಎಂದು ಯೋಚಿಸಿ. ನಿಮ್ಮ ಕನಸನ್ನು ಸಣ್ಣ ಹೆಜ್ಜೆಯಿಂದ ಪ್ರಾರಂಭಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಉಪಯುಕ್ತ ಮತ್ತು ಜೀವನಕ್ಕೆ ಸಹಾಯವಾಗುವ ಮಾಹಿತಿಗಾಗಿ ಪ್ರಾಣಾಧಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.